ಬಾಗಲಕೋಟೆಯ ಮಹಾಲಿಂಗಪುರದ ಯುವಕ ರಂಜಾನ್ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ 50 ಲಕ್ಷ ಗೆದ್ದಿದ್ದಾರೆ. ಆದರೆ ರಂಜಾನ್ ತೀರಾ ಚಿಕ್ಕದಾದ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ದು, ಮನೆಯಲ್ಲಿ ಕೂರಲು ಕುರ್ಚಿ ಮತ್ತು ಸೋಫಾ ಸೆಟ್ ಕೂಡ ಇಲ್ಲ, ಮನೆಗೆ ಟೈಲ್ಸ್ ಕೂಡ ಇಲ್ಲ. ಇಕ್ಕಟ್ಟಾದಂತಹ ಮನೆಯಲ್ಲಿ ತಂದೆ ತಾಯಿ, ಕಿರಿಯ ಸಹೋದರನ ಜೊತೆ ವಾಸವಾಗಿದ್ದಾರೆ. ತಂದೆ ಮಲ್ಲಿಕ್ ಸಾಬ್ ಗ್ಯಾಸ್ ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದಾರೆ. ರಂಜಾನ್ ಚಹಾದ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲದೆ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ವಾಚ್ಮನ್ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ಕೆಬಿಸಿಗೆ ಹೋಗೋದಕ್ಕೆ ತಂದೆ ಮಲ್ಲಿಕ್ ಸಾಬ್ ವಿರೋಧಿಸಿದ್ದರಂತೆ ತಾಯಿ ಬೆಂಬಲ ನೀಡಿದ್ರಿಂದ ಗೆದ್ದು ಬಂದಿದ್ದೇನೆ ಅಂತ ಕೆಬಿಸಿ ವಿಜೇತ ರಂಜಾನ್ ಟಿವಿ9ಗೆ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಂಜಾನ್ ಜೊತೆ ಮಾತನಾಡಿಸಿದ್ದಾರೆ. ಹೇಳಿದ್ದಾರೆ, ಕೇಳೋಣ. ಸರಸ್ವತಿಯನ್ನ ಗೆದ್ರೆ ಲಕ್ಷ್ಮಿ ತಾನಾಗೆ ನಮಗೆ ಒಲಿದು ಬರ್ತಾಳೆ ಅನ್ನೋ ಒಂದು ಮಾತಿದೆ. ಬಿಗ್ ಬಿ ಶೆಹನ್ಶಾ ಮತ್ತು ಏನಂತ ಕರಿತೀವಿ ಅಮಿತಾಬ್ ಬಚ್ಚನ್ ಅವರ ಎದುರಿಗೆ ಹಾರ್ ಸೀಟ್ ನಲ್ಲಿ ಕುತ್ಕೊಂಡು ಬರೋಬ್ಬರಿ 50 ಲಕ್ಷ ರೂಪಾಯಿಯನ್ನ ಗೆದ್ದು ಬಂದಂತ ಏನು ನಮ್ಮ ಮಹಾಲಿಂಗಪುರ ಪಟ್ಟಣದ ಯುವಕ ಈಗ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಪ್ರಥಮ ಬಾರಿಗೆ ನಾನು KBCಯಲ್ಲಿ ಹೋಗ್ಬೇಕಂತ 2023ರಲ್ಲಿ ಟ್ರೈ ಮಾಡಿದ್ದೀನಿ. 2023ರಲ್ಲಿ ನಾನು FFಗೆ ಶಾರ್ಟ್ ಲಿಸ್ಟ್ ಆದ್ದೀನಿ. ಶಾರ್ಟ್ ಲಿಸ್ಟ್ ಹಾಕುಲಿ ಅಲ್ಲಿ ಫಾಸ್ಟೆಸ್ಟ್ ಫಿಂಗರ್ ಫಸ್ಟಲ್ಲಿ 2 ಚಾನ್ಸ್ ಸಿಕ್ಕುರಿ. 2 ಚಾನ್ಸ್ ನನಗೆ ಅಲ್ಲಿ ಹೋದ ಕೂಡಲೇ ಒಮ್ಮೆ ಫಸ್ಟ್ ಟೈಮ್ ಇತ್ತು, ಗೊತ್ತಾಗಲಿಲ್ಲ ರೀ. ಅಂದರೆ ಮತ್ತೊಮ್ಮೆ ಬಾರಿಗೆ 2024ರಲ್ಲಿ ಮತ್ತೊಮ್ಮೆ ಟ್ರೈ ಮಾಡೀನಿ ರೀ. ಅಂದರೆ ICW ಇಂಡಿಯಾ ಚಾಲೆಂಜರ್ ವೀಕ್ ಅಂತಂದು ಅದು ಪ್ಲೇ ಅಲಾಂಗ್ ಪ್ರಕಾರ ಆ ಪ್ಲೇ ಅಲಾಂಗ್ ಆಡೋ ಮೂಲಕ ನಾ ಆಲ್ ಓವರ್ ಇಂಡಿಯಾ ರ್ಯಾಂಕ್ 3 ಬಂದಿರಿ. 3 ನಂಬರ್ ಬಂದಾಗಲೇ ಕಾಲ್ ಬತ್ರಿ ಅಲ್ಲಿಂದ ನೀವು ಶಾರ್ಟ್ ಲಿಸ್ಟ್ ಆಗಿರಿ ಇಂಡಿಯಾ ಚಾಲೆಂಜರ್ ವೀಕ್ ಅಂತಂದ. ಅದು ನ್ಯೂ ಎಡಿಷನ್ ಐತ್ರಿ ಕೌನ್ ಬನೇಗಾ ಕರೋಡ್ಪತಿ ಒಳಗೆ. ಆನ್ಸರ್ ಮಾಡಿದ್ರಿ, ಅದನ್ನ ಅಲ್ಲಿಗೆ ಕ್ವಿಟ್ ಆದ್ರಿ. ಆ ಟೈಮ್ನಾಗ ಎಸ್ಪೆಷಲಿ ಅಮಿತಾಬ್ ಬಚ್ಚನ್ ಅವರು ಕೂಡ ಸಾಕಷ್ಟು ಸೆಲೆಬ್ರೇಷನ್ ಮಾಡ್ದಂಗೆ ಕಂಡ್ರು. ನಿಮ್ಮ ಬಗ್ಗೆ ಅವರು ಸಾಕಷ್ಟು ಹಾಡಿ ಹೋಗಿದ್ರು, ನೀವು ತುಂಬಾನೇ ಸೆಲೆಬ್ರೇಷನ್ ಮಾಡಿದ್ರಿ. ಆ ಮೂಮೆಂಟ್ ಹೆಂಗಿತ್ತು ಅಂತಂದ್ರೆ? ಆ ಮೂಮೆಂಟ್ ನಾನು ನಂಬಕ್ ಆಗೋತ್ತಾಗಿದ್ರಿ. ನಾನಾಗ ಗೆದ್ದು ಹೌದಿಲ್ಲ ಅಂತಂದು ಹಿಂಗೆ ಚೂಟ್ ನೋಡ್ಕೊಳತ್ತೀನಿ ರೀ. ನಾನು ಒಮ್ಮೆ ನಮ್ಮ ಅಪ್ಪಾರ ನಂಗೆ ಸ್ಪೋರ್ಟ್ಸ್ ಒಟ್ಟು ಸಪೋರ್ಟ್ ಕೊಡ್ತಿರ್ ಕೆಲ್ರಿ ಅವ್ರ. ನಾ ಹೇಳಿರಿ ಅವ್ರಿಗೆ ನಮ್ಮ ಅಪ್ಪಾರಿಗೆ ಹಿಂಗೆ ಹೇಳ್ರಿ ನಂಗೆ ಆಡಕ್ಕೆ ಬಿಡತ್ತಂದ್ರೆ ಅವ್ರ ಟಿವ್ಯಾಗ ನೋಡಿ ಆಮೇಲೆ ಅವ್ರ ಫೋನು ಹಚ್ಚಿರಿ ಅವ್ರು. ಇವ್ರು ನಮ್ಮ ಪಾಪಾರಿಗೆ ಅವರು ನನಗೇನು ಸಣ್ಣ ಹೊತ್ತು ನಂಗೆ ಅನ್ನಿಸ್ಕೊಡ್ಲಿಲ್ಲ ಅವ್ರು. ನಾನಾ ಒಂಥರ ಸೆಲೆಬ್ರಿಟಿಯಾಗಿ ಫೀಲ್ ಮಾಡ್ಸಿರಿ ಅವರು ಒಂಥರ. ಅಂದ್ರೆ ಅವರು ಗುಣಾನ ಹಂಗೈತ್ರಿ. ಯಾರೋ 10 ವರ್ಷದವ ಇರ್ಲಿರಿ, 100 ವರ್ಷದವ ಇರ್ಲಿರಿ, 50 ವರ್ಷದವ ಇರ್ಲಿರಿ, ಯಾವುದೋ ಏಜ್ದಾಗ ಇರಲಿ ಅವ್ರ ರೆಸ್ಪೆಕ್ಟ್, ಫುಲ್ ರೆಸ್ಪೆಕ್ಟ್. ಫಸ್ಟ್ ನೀವು ಅದನ್ನು ಸರಿಯಾಗಿ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತ ಕೇಳ್ಬಿಟ್ಟು ಅದಕ್ಕೆ ಅದ್ರ ಬಗ್ಗೆ ನನಗೆ ಗೊತ್ತಿದ್ದಿರ್ಕಿಲ್ರಿ. ಅದು ಏನು ಅನ್ನೋದು ನನಗೂ ಇದು ಕಲ್ತಾರೆ ಏನಾಗ್ತೈತೆ ಅನ್ನೋದು ನನಗೆ ಮಾಹಿತಿ ಇದ್ದಿರ್ಕಿಲ್ರಿ. ನಿಮ್ಮ ಜೊತೆ ಅಮಿತಾಬ್ ಬಚ್ಚನ್ ಅವರ ಮಾತಾಡಿದ್ರಂತಲ್ಲ, ಈಗ ನಿಮ್ಮ ಮಗ ಈ ಥರ ನೀವು ಸಪೋರ್ಟ್ ಮಾಡತ್ತಿಲ್ಲ ಅಂದ್ರೆ ಅವ್ರು ನಿಮಗೆ ಫೋನ್ ಮಾಡಿ ಮಾತಾಡಿದ್ರಲ್ಲ, ಅವಾಗ ಏನು ಅನ್ಸ್ತು ನಿಮಗೆ? ಎಸ್ಪೆಷಲಿ ಏನಂತ ಹೇಳಿ ಮಾತಾಡಿದ್ರು ಅವ್ರು? ಅಮಿತಾಬ್ ಬಚ್ಚನ್ ಹುಡುಗ ಶಾನೆ ಅದಾನು, ಇವ್ರಿಗೆ ಸಪೋರ್ಟ್ ಮಾಡಿರಿ, ಮುಂದೆ ಹೋಗಲಿ, ಶಾನೆ ಅದಾನು, ಇವಂಗೆ ಒಟ್ಟು ಏನು ಬಿಡಿಸ್ಬೇಡ್ರಿ, ಏನು ಕಲಿತಾನ ತಾನು ಅದಕ್ಕೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ರಿ. ಅದೇನು ಕಲಿತಾನ ತಾನ್ರಲ್ಲ ಅದಕ್ಕೆ ನಾ ಸಪೋರ್ಟ್ ಮಾಡ್ತೇನೆ. ಇದಿಷ್ಟು ಏನು ಬಡತನದಲ್ಲಿ ಅರಳಿದಂತಹ ಪ್ರತಿಭೆ ಇಂದು ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತಹ ಕೆಲಸ ಮಾಡಿದೆ. ಅವನಿಗೆ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆಯನ್ನು ಕೊಡೋದಿಲ್ಲ ಮತ್ತು ಅದನ್ನು ಯಾವುದನ್ನು ಕೂಡ ಅಬ್ಜೆಕ್ಷನ್ ಮಾಡೋದಿಲ್ಲ. ಅವ್ನು ಏನು ಕಲಿಬೇಕಂತಾನೆ ಮತ್ತು ಅವನ ಗುರಿ ಏನಿದೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.